ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ತೆರಳಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಫ್ಲೈಟ್ ಹತ್ತಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಮಂತ್ರಿಗಿರಿ ಕೊಟ್ಟಾಯಿತು. ಬಟ್ ಖಾತೆ ಹಂಚಿಕೆಯ ಜಟಾಪಟಿ ನಡೀತಾ ಇದೆ. ಯಾರಿಗೆ ಯಾವ ಖಾತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದ್ ಕಡೆ ಲಾಭಿ ಕೂಡ ನಡೀತಾ ಇದೆ. ಸೊ ಹೀಗಾಗಿ ಇವೆಲ್ಲದರ ಜೊತೆಗೆ ಚರ್ಚೆಯನ್ನ ಮಾಡೋದಕ್ಕೆ ಅಂತ ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ದೆಹಲಿಗೆ ಪ್ರಯಾಣ ಬೆಳೆಸೋದಕ್ಕೆ ಡಿಕೆ ಶಿವಕುಮಾರ್ ಇದೀಗ ಸಜ್ಜಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ದೆಹಲಿಯತ್ತ ಪ್ರಯಾಣ. ದೆಹಲಿ ಫ್ಲೈಟ್ ಹತ್ತಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಡಿಕೆ ಸಂಪುಟ ಸೇರಲು ಕೆಲ ಶಾಸಕರಿದ ರಿಸೈನ್ ಅಸ್ತ್ರ ಕೂಡ. ನನಗೂ ಮಂತ್ರಿ ಪಟ್ಟ ಬೇಕೇ ಬೇಕೆಂದು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಮಹಿಳಾ ಕೋಟಾದಡಿ ಖಾತೆ ಹಂಚಿಕೆ ಬಗ್ಗೆ ತಲೆನೋವು. ನನಗೆ ಇಂಥದ್ದೇ ಖಾತೆ ಬೇಕು ಎಂದು ಸಚಿವರ ಹಠ. ಈ ಬಗ್ಗೆ ನಾಳೆ ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಎಂದು ನಾಳೆ ಚರ್ಚೆ. ನಾಳೆ ಎಲ್ಲ ಸಚಿವರಿಗೂ ಖಾತೆ ನೀಡಲಿರುವಂತಹ ರಾಹುಲ್. ನಾಳೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಲಿರುವಂತಹ ಹೈಕಮಾಂಡ್. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿಯನ್ನ ತೋರಿಸ್ತಾ ಇದ್ದೀವಿ. ಫೈನಲ್ ಎಲ್ಲವೂ ಕೂಡ ಮುಗಿದಿದೆ ಅಂತ ಅನ್ಕೊಳ್ಳೋ ಹೊತ್ತಲ್ಲೇ ಇದೀಗ ಖಾತೆ ಕೂಡ ಒಂದು ಕಡೆ ಸ್ಟಾರ್ಟ್ ಆಗಿದೆ. ಸಚಿವ ಸ್ಥಾನವನ್ನ ಕೊಟ್ಟಿದ್ದೀವಿ, ಒಬ್ಬೊಬ್ಬರಿಗೆ ಒಂದೊಂದು ಖಾತೆಯನ್ನ ಕೊಟ್ಟು ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಇದ್ರೆ, ಬಟ್ ಇದು ಖಾತೆ ಬುಗಿಲು ಹೇಳ್ತಾ ಇದೆ. ನನಗೆ ಇಂಥದ್ದೇ ಖಾತೆ ಬೇಕು ಅನ್ನುವಂಥ ಜಟಾಪಟಿ ಕೂಡ. ಇದೀಗ ಕೆಲವೇ ಕ್ಷಣಗಳಲ್ಲಿ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾರೆ. ದೆಹಲಿ ಫ್ಲೈಟ್ ಅನ್ನ ಹತ್ತಾರೆ. ಹೋಗಿ ರಾಹುಲ್ ಗಾಂಧಿಯ ಜೊತೆ ಚರ್ಚೆ ಆಗುತ್ತೆ. ದಿಲ್ಲಿಯಿಂದ ನಾಳೆ ಎಲ್ಲಾ ಸಚಿವರಿಗೂ ಶುಭ ಸುದ್ದಿ ಸಿಗುತ್ತೆ. ಬಟ್ ಯಾರಿಗೆ ಯಾವ ಖಾತೆ? ನಾಳೆಯೇ ಖಾತೆ ಹಂಚಿಕೆ ಮಾಡಲಿರುವಂತಹ ವರಿಷ್ಠರು. ಇತ್ತ ಮಹಿಳಾ ಕೋಟಾದಡಿ ಸೀಟ್ ಕೂಡ ಹಂಚಿಕೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೋ ಎಂದಿರುವಂತಹ ವರಿಷ್ಠರು ಈಗಾಗಲೇ ಕೈಪಡೆಯಲ್ಲಿ ಅಸಮಾಧಾನದ ಜ್ವಾಲೆ ಸ್ಟಾರ್ಟ್ ಆಗಿದೆ. ಯಾರಿಗೆ ಯಾವ ಖಾತೆ ಕೊಟ್ಟರು ಅದು ಹೈಕಮಾಂಡ್ ನಿರ್ಧಾರವೇ. ಹೈಕಮಾಂಡ್ ಸೂತ್ರ ಏನೇ ಇದ್ರೂ ನನ್ನದು ಬರೀ ಪಾತ್ರ ಅಷ್ಟೇ ಅಂತ 3 ಆಯ್ಕೆ ಹೊತ್ತು ದಿಲ್ಲಿಗೆ ಹೋಗ್ತಿರುವ ಡಿಕೆ ಶಿವಕುಮಾರ್. ಹೈಕಮಾಂಡ್ನತ್ತ ಬೆರಳು ತೋರಿಸಿ ಡಿಕೆ ಜಾನ ನಡೆ. ಯಾರೆಲ್ಲ ಸಂಪುಟದಲ್ಲಿ ಇರ್ತಾರೆ, ಯಾರಿಗೆ ಯಾವ ಖಾತೆ, ಇದೆಲ್ಲವೂ ಕೂಡ ನಾಳೆ ಡಿಸೈಡ್ ಆಗುತ್ತೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ. ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಲಾಭಿ ನಡೀತಾ ಇದೆ. ಯಾರಿಗೆ ಯಾವ ಖಾತೆ ಅಂತ. ಎಚ್.ಸಿ. ಬಾಲಕೃಷ್ಣ ಅರಣ್ಯ ಖಾತೆ ಬೇಕು ಅಂತಾರೆ. ಕೆ.ಎಚ್. ಮುನಿಯಪ್ಪ ಸಮಾಜ ಕಲ್ಯಾಣ ಖಾತೆ ಬೇಕು ಅಂತ ಪಟ್ಟು. ಇತ ಶಿವರಾಜ್ ತಂಗಡಗಿ ಸಮಾಜ ಕಲ್ಯಾಣ ಖಾತೆ, ನನಗೂ ಅದೇ ಖಾತೆ ಬೇಕು ಅಂತ. ಪಿಎಂ ನರೇಂದ್ರ ಸ್ವಾಮಿ ಕೂಡ ಸಮಾಜ ಕಲ್ಯಾಣ ಖಾತೆ, ಮೂವರು ಕೂಡ ಅದೇ ಖಾತೆ. ಬಸವರಾಜ ರಾಯರೆಡ್ಡಿ ಹಣಕಾಸು ಸಚಿವ ಆಗಬೇಕು ಅಂತಾರೆ. ಲಕ್ಷ್ಮಣ ಸವದಿ ಸಹಕಾರ ಖಾತೆ ಕೇಳ್ತಾ ಇದ್ದಾರೆ. ಕೆಎಂ ಶಿವಲಿಂಗೇಗೌಡ ಕೃಷಿ ಖಾತೆಯನ್ನ ಬೇಡಿಕೆಗೆ ಇಟ್ಟಿದ್ದಾರೆ. ಎನ್ ಚಲುವರಾಯಸ್ವಾಮಿ ವಸತಿ ಇಲಾಖೆ. ಕೆಎಸ್ ಬಸವಂತಪ್ಪ ಪೌರಾಡಳಿತ ಖಾತೆ. ರಿಜ್ವಾನ್ ಹರ್ಷದ್ ಉನ್ನತ ಶಿಕ್ಷಣ ಖಾತೆಯನ್ನ ಕೇಳ್ತಾ ಇದ್ದಾರೆ. ಇದು ಲಾಭಿ ನಡೀತಾ ಇರುವಂತದ್ದು. ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆ. ಮಧು ಬಂಗಾರಪ್ಪ ಶಿಕ್ಷಣ ಇಲಾಖೆ ಬೇಕು, ಶಿಕ್ಷಣ ಸಚಿವರಾಗಬೇಕು ಅಂತ ಹೇಳ್ತಾರೆ. ಎಸ್ ಮಲ್ಲಿಕಾರ್ಜುನ್ ಅಬಕಾರಿ ಖಾತೆಗೆ, ದೊಡ್ಡ ಖಾತೆಗೆ ಕೈ ಹಾಕಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಸಮಾಜ ಕಲ್ಯಾಣ ಖಾತೆಗೂ ಕೂಡ ಭಾರಿ ದೊಡ್ಡ ಮಟ್ಟದ ಲಾಭಿ ನಡೀತಾ ಇದೆ. ಇತ್ತ ಜಮೀರ್ ಅಹಮದ್ ಖಾನ್ ಯಾವುದಾದ್ರೂ ಓಕೆ ಅಂದಂತವರು ಇವತ್ತು ಅಲ್ಪಸಂಖ್ಯಾತ ಖಾತೆಯನ್ನೇ ಕೇಳ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ಯಾರಿಗೆ ಯಾವ ಖಾತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ. ಸಚಿವರಿಗೆ ಸಂಭಾವ್ಯ ಖಾತೆಗಳು ಪಿಎಂ ನರೇಂದ್ರ ಸ್ವಾಮಿ ಸಮಾಜ ಕಲ್ಯಾಣ, ಬಸವರಾಜ ರಾಯರೆಡ್ಡಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಖಾತೆ, ಎಸ್ ಮಲ್ಲಿಕಾರ್ಜುನ್ ತೋಟಗಾರಿಕೆ ಮತ್ತು ಗಣಿ ಭೂ ವಿಜ್ಞಾನ ಖಾತೆ, ಎನ್ ಚಲುವರಾಯಸ್ವಾಮಿ ಕೃಷಿ ಇಲಾಖೆ, ಕೆಎಂ ಶಿವಲಿಂಗೇಗೌಡ ವಸತಿ ಖಾತೆ,
ಲಕ್ಷ್ಮಣ ಸವದಿ ಸಹಕಾರ ಹಾಗೂ ಸಕ್ಕರೆ ಖಾತೆ. ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಕಳೆದ ಬಾರಿ ಕೂಡ ಶಿಕ್ಷಣ ಸಚಿವರಾಗಿದ್ದರು. ಜಮೀರ್ ಅಹಮದ್ ಖಾನ್ ವಕ್ಫ್ ಹಜ್ ಮತ್ತು ಅಲ್ಪಸಂಖ್ಯಾತ ಖಾತೆ. ಪೌರಾಡಳಿತ ಕೆಎನ್ ಬಸವಂತಪ್ಪ. ವಿಜಯಾನಂದ ಕಾಶ್ಯಪ್ನವರ್, ಅಜಯ್ ಸಿಂಗ್ ಸಣ್ಣ ಕೈಗಾರಿಕಾ ಸಾರ್ವಜನಿಕ ಖಾತೆಯನ್ನ ಕೇಳ್ತಾ ಇದ್ದಾರೆ. ಇನ್ನು ರುದ್ರಪ್ಪ ಲಮಾಣಿ ಪಶುಸಂಗೋಪನೆ ಮತ್ತು ರೇಷ್ಮೆ, ಸಿ ಬಾಲಕೃಷ್ಣ ಅಬಕಾರಿ ಇಲಾಖೆ, ರಿಜ್ವಾನ್ ಹರ್ಷದ್ಗೆ ಉನ್ನತ ಶಿಕ್ಷಣ ಇಲಾಖೆ, ಸಿ ಪುಟ್ಟರಂಗ ಶೆಟ್ಟಿಗೆ ಅರಣ್ಯ ಮತ್ತು ಪರಿಸರ, ಬಿ ನಾಗೇಂದ್ರ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ, ಇನ್ನು ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆ ಕೊಡುವಂಥದ್ದು, ಕಾರ್ಮಿಕ ಇಲಾಖೆಯ ಖಾತೆಯನ್ನ. ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಟಿ ರಘುಮೂರ್ತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ. ಸಚಿವರ ಸಂಭಾವ್ಯ ಖಾತೆಗಳು ಇವು.